ಸಂಜೆಯ ಮಾರುತ ಸೋಕುತ್ತಿದ್ದ ಪಟೇಲ್ ಮನೆ ಅಂಗಣ ಅಲ್ಲಿ ನಡೆಯುತ್ತಿದ್ದ ಈಚೆಗಿನ ಸಂಭಾಷಣೆಗೆ ಸಾಕ್ಷಿಯಾಗಿತ್ತು. ಹರಿನಾಥ್ ರವರು ತನ್ನ ಹಿತೈಷಿಗಳ ಜೊತೆ ಕುಳಿತಿದ್ದರು. ಚಹಾ ಮಡಿಕೆಗಳ ಮಾಟೆ ಇಂಗಿಸುತ್ತಿತ್ತು. ಆದರೆ ಅವರ ಮನಸ್ಸು ಅಡಗಿಕೊಂಡಿತ್ತು ಅವರ ಕಿರಿಯ ಮಗಳ ರಮ್ಯಾಳ ದೀನಾವಸ್ಥೆಯಲ್ಲಿ. ಕಾವೇರಿ ನದಿಯ ಸಮೀಪದ ಈ ಗಡಿಗೆಲ್ಲ ಒಂದಾದ ಮೇಲೊಂದರಂತೆ ಮುಸುರಿ ಬರುತ್ತಿದ್ದ ಕತೆಗಳು ದೇಹವನ್ನು ತಂಪು ಗಾಳಿಯಂತೆ ತಾಕುತ್ತಿದ್ದವು. ರಮ್ಯಾಳ ನಗುವಿನಲ್ಲಿ ಅಡಗಿದ್ದ ಆ ದುಃಖ ಭಾವನೆಯನ್ನು ಅವರ ತಂದೆ ಮಾತ್ರ ಗಮನಿಸುತ್ತಿದ್ದರು. ಕೊನೆಗೂ ತಾಳಮಟ್ಟದಿಂದ ಅವರು ರಮ್ಯಾಳ ಬಳಿ ಹೋಗಿ ಕುಳಿತರು. ಏನು ಮಗಳು, ಯಾಕೋ ಹೀಗೆ ಕುಗ್ಗಿದಂತೆ ಕಾಣ್ತೀಯ? ಬೇರ್ಯಾವ ದಿನ ನಿನ್ನ ನಗು ಮನೆಯ ಚಂದ್ರವಾಗಿರುತ್ತಿತ್ತು ಎಂದು ಅವರನ್ನು ಕೇಳಿದಾಗ ರಮ್ಯಾ ನಗಲು ಪ್ರಯತ್ನಿಸಿದಳು. ಆದರೆ ಆ ನಗು ಅಷ್ಟೇ ಮರುಳಾಯಿತು. ಅವಳ ಮನಸ್ಸಿನಲ್ಲಿ ಪ್ರೇಮದ ನಕಲುಗಳ ಸುಳಿಗಳು ಜಾರಿ ಹರಿಯುತ್ತಿದ್ದವು. ಮೈಸೂರಿನಲ್ಲಿ ಇಂಜಿನಿಯರಿಂಗ್ ಕಲಿಯುತ್ತಿದ್ದಾಗ ಅವಳು ರಾಮ್ ಎಂಬ ಹುಡುಗನಿಗೆ ಪರಿಚಯವಾಗಿತ್ತು. ಶ್ರೇಷ್ಠ ವ್ಯಕ್ತಿತ್ವ, ಸುಂದರ ಮಾತುಗಳು, ಅವನಲ್ಲಿದ್ದ ಕನಸು ಇವೆಲ್ಲವುಗಳು ಅವಳ ಹೃದಯದಲ್ಲಿ ಪ್ರೇಮದ ಬೀಜ ಬಿತ್ತಿದವು. ಆದರೆ ಅಪ್ಪನಿಗೆ ಈ ಸಂಗತಿ ತಿಳಿದರೆ ಏನು ಆಗುತ್ತಿತ್ತು ಎಂಬ ಭಯವು ಅವಳನ್ನು ದಿನದಿಂದ ದಿನಕ್ಕೆ ಒತ್ತಡಕ್ಕೀಡಾಗಿಸುತ್ತಿತ್ತು. ರಮ್ಯಾ ತನ್ನ ಹೃದಯ ಬಿಚ್ಚಿ ಹೇಳಲು ಅಂಜಿಸುತ್ತಿದ್ದರೂ ಅವನೊಂದಿಗೆ ಕಳೆದ ಪ್ರತಿಯೊಂದು ಕ್ಷಣವೂ ಅವಳನ್ನು ಮತ್ತೆ ಮತ್ತೆ ಅವನ ನೆನಪಿಗೆ ಕೊಂಡೊಯ್ಯುತ್ತಿದ್ದವು. ಆ ದಿನ ರಾಮ್ ಅವಳಿಗೆ ತನ್ನ ಪ್ರೀತಿಯನ್ನು ನೇರವಾಗಿ ತೋಡಿಕೊಂಡಾಗ ಅವಳಿಗೇನು ಉತ್ತರ ನೀಡುವುದೆಂದು ಅವಳು ತೀರ್ಮಾನಿಸದ ಸ್ಥಿತಿಯಲ್ಲಿದ್ದಳು. ಅಪ್ಪನ ಒತ್ತಡ, ಮನೆಯಲ್ಲಿ ಹಾಸು ಹೊಕ್ಕಾಗುತ್ತಿದ್ದ ಕುಟುಂಬದ ಮಾತುಗಳು, ಸಮಾಜದ ಚರ್ಚೆಗಳು ಇವೆಲ್ಲವೂ ಅವಳ ಮನಸ್ಸಿನ ಮೇಲೆ ಅಬ್ಬರಿಸುತ್ತಿದ್ದವು. ಕೊನೆಗೂ ಒಂದು ದಿನ ರಾಮ್ ಅವಳನ್ನು ಭೇಟಿಯಾಗಿ ಕೇಳಿದ, ರಮ್ಯಾ, ನನಗೆ ಪ್ರೀತಿ ಇಲ್ಲವೆಂದು ನಾನೆಂದೂ ಅನುಮಾನಿಸಿಲ್ಲ. ಆದರೆ ನಿನ್ನ ಮೌನಕ್ಕೆ ನಾನು ಕಾರಣವೇನೋ ಎಂಬ ಅನುಮಾನ ನನ್ನನ್ನು ಕಾಡುತ್ತಿದೆ. ಅವನ ಮಾತುಗಳು ಆಳಿಗೆ ಹೋಗಿ ಅವಳ ಹೃದಯವನ್ನು ತಾಕಿದವು. ಅದು ಅವಳ ಮನಸ್ಸಿನಲ್ಲಿ ಉಳಿದ ಸಾಂತ್ವನದಂತೆ ಶೋಭಿಸಿತು. ಅದಾದ ನಂತರ ರಮ್ಯಾ ತೀವ್ರವಾಗಿ ಆಲೋಚಿಸುತ್ತಾಳೆ. ತಂದೆಯ ನಿರಾಕರಣೆ, ಮನೆಯವರ ಅಪಮಾನ, ಭಯ ಇವೆಲ್ಲವುಗಳನ್ನು ಅವನು ಹೇಗೆ ಎದುರಿಸುತ್ತಾನೆ? ರಾಮ್ ಆ ನೆನಪುಗಳಿಗೆ ಸ್ಪಂದಿಸುವ ಧೈರ್ಯವನ್ನು ಕಳೆದುಕೊಳ್ಳುವುದಿಲ್ಲ. ನಿಮ್ಮ ಜೀವನದಲ್ಲಿ ಒಮ್ಮೆ ಪ್ರೀತಿ ಪ್ರವೇಶಿಸಿದರೆ ಅದರ ಶಕ್ತಿ, ಅದರ ಪ್ರಭಾವ, ಆ ಪ್ರೀತಿ ನೀಡುವ ಹುರಿಯು ಅಷ್ಟಾಗಿ ವಿವರಿಸಲು ಸಾಧ್ಯವಿಲ್ಲ. ರಮ್ಯಾ ತನ್ನ ಕೋಣೆಯಲ್ಲಿರುವುದಕ್ಕೆ ದೊಡ್ಡ ಪ್ರಯಾಸವಾಯಿತು. ಅವಳಿಗೆ ಬೆಳಕು ಸಹ ತತ್ತರದಂತೆ ತೋರಿತು. ಅವಳ ಹೃದಯದಲ್ಲಿ ನಡೆಯುತ್ತಿದ್ದ ಯುದ್ಧ ಅವಳ ಮುಖದಲ್ಲಿ ಸ್ಪಷ್ಟವಾಗಿತ್ತು. ಅದು ಒಂದು ಶನಿವಾರದ ಸಂಜೆ. ಪಟೇಲ್ ಮನೆ ದೊಡ್ಡ ಹಬ್ಬಕ್ಕೆ ಸಿದ್ಧವಾಗುತ್ತಿತ್ತು. ಮನೆಯವರಿಗೆ ಅಲ್ಲಿ ನಡೆಯುವ ಕಾರ್ಯಕ್ರಮಗಳು ಮಾತ್ರ ಮುಖ್ಯ. ಆದರೆ ರಮ್ಯಾ ಅದರಿಂದ ಬೇರೆಯೇ ಜಗತ್ತಿನಲ್ಲಿ ಕಳೆದು ಹೋಗಿದ್ದಳು. ಅವಳು ತನ್ನ ಸ್ನೇಹಿತೆ ಪ್ರಿಯಾಳನ್ನು ಕರೆದು ತನ್ನ ಸಣ್ಣ ಕಷ್ಟವನ್ನು ಹಂಚಿಕೊಳ್ಳಲು ಪ್ರಯತ್ನಿಸಿದಳು. ಪ್ರಿಯಾ, ನಾನು ನನ್ನ ತಂದೆ ತಾಯಿಯ ಆಶಯಕ್ಕೆ ವಿರೋಧ ಹೋದರೆ ಅವರಿಗೆ ತುಂಬಾ ನೋವಾಗಬಹುದು. ಆದರೆ ನನ್ನ ಮನಸ್ಸನ್ನು ಅವಗಣಿಸುವುದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಾಗಿದೆ. ರಾಮ್ ನನಗೆ ಶ್ರೇಷ್ಠ ವ್ಯಕ್ತಿ. ಅವನ ಮನಸ್ಸು ಶುದ್ಧ. ಅವನ ಪ್ರೀತಿಯ ಮೇಲೆ ತಮಾಷೆ ಇಲ್ಲ. ಆದರೆ ಸಮಾಜದ ಆಪತ್ತು ಮತ್ತು ಕುಟುಂಬದ ನಿರೀಕ್ಷೆ ನನ್ನನ್ನು ಹಿಂಜರಿಸುತ್ತಿದೆ ಎಂದಳು ರಮ್ಯಾ. ಪ್ರಿಯಾ ಧೈರ್ಯ ತುಂಬುತ್ತಾಳೆ. ರಮ್ಯಾ, ನಿನಗೆ ತಂದೆ ತಾಯಿಯ ಮೇಲೆ ಪ್ರೀತಿ ಇದೆ. ಹಾಗೆಯೇ ನಿನ್ನ ಜೀವನದ ಸತ್ಯ ಪ್ರೀತಿಯ ಮೇಲೆ ನಂಬಿಕೆ ಇರಬೇಕು. ನಿನ್ನ ಹೃದಯವನ್ನು ನಿನ್ನ ತಂದೆಗೆ ತೋರಿ ಅವರೊಂದಿಗೆ ನಿಷ್ಠೂರವಾಗಿ ಮಾತನಾಡು. ಅವರು ನಿನ್ನನ್ನು ಬಲವಂತ ಮಾಡಲು ಪ್ರಯತ್ನಿಸಿದರೂ ನಿನಗೆ ನಿನ್ನ ಪಥದ ಬಗ್ಗೆ ಸ್ಪಷ್ಟ ನಿಲುವು ಇರಬೇಕು. ಆ ದಿನ ರಾತ್ರಿ ರಮ್ಯಾ ತಾಳ್ಮೆಯ ಮೂಲಕ ತನ್ನ ತಂದೆಯ ಮುಂದೆಯೇ ತನ್ನ ಮನದಾಳವನ್ನು ತೆರೆದಿಡಲು ನಿರ್ಧರಿಸುತ್ತಾಳೆ. ಹರಿನಾಥ್ ರವರು ತಮ್ಮ ಓದುವ ಕೊಠಡಿಯಲ್ಲಿ ಮಾಸಿಕ ಪತ್ರಿಕೆ ಓದುತ್ತಿದ್ದರು. ರಮ್ಯಾ ಅವಳ ಹೆಜ್ಜೆಗಳನ್ನು ತೋರಿಸದೆ ಅವರ ಬಳಿ ಹೋಗಿ ನಿಂತಳು. ಅಪ್ಪ, ನಾನು ನಿಮಗೆ ಒಂದು ವಿಷಯ ಹೇಳಬೇಕಿತ್ತು ಎಂದು ಅವಳ ಮೊದಲ ಸಂಕೋಚದಿಂದ ಹೇಳಿದಳು. ಅವರು ಕಣ್ಮರೆಯಾಗಿ, ಏನು ಮಗಳೇ, ಏನೋ ಅದ್ಭುತ ವಿಚಾರ ಅನ್ನೋದು ನಿನ್ನ ಮುಖದಿಂದಲೇ ಗೊತ್ತಾಗಿದೆ. ಅವಳ ನಯವಾದ ಕಂಠದಲ್ಲಿ, ಅಪ್ಪ, ನಾನು ರಾಮ್ ಎಂಬ ಹುಡುಗನನ್ನು ಮೈಸೂರು ಕಾಲೇಜಿನಲ್ಲಿ ಭೇಟಿಯಾದೆ. ಅವನು ನನ್ನ ಸ್ನೇಹಿತ. ಆದರೆ ಕಾಲದೊಂದಿಗೆ ಅವನು ನನಗೆ ಪ್ರೀತಿಯನ್ನು ಬೆಳೆಸಿಕೊಂಡಿದ್ದೇನೆ. ಹರಿನಾಥ್ ರವರ ಕೈಯಲ್ಲಿದ್ದ ಪತ್ರಿಕೆ ಕೆಳಗೆ ಬಿದ್ದಿತು. ನೀನು ಏನು ಹೇಳ್ತಾ ಇದೀಯಾ? ಮನೆಯಲ್ಲಿ ನಾವು ನಿನಗೆ ಸೂಕ್ತ ಒಬ್ಬನನ್ನು ಹುಡುಕೋಣ ಎಂದಿದ್ದೆವು. ಸಮಾಜದಲ್ಲಿ ನಮ್ಮ ಹೆಸರು, ಇದು ಎಷ್ಟು ಅಪಾಯಕರ, ಅವರು ಕೋಪದಿಂದ ಹೇಳಿದರು. ಅದಾದ ಮೇಲೆ ಮನೆಯಲ್ಲಿದ್ದ ಪ್ರತಿಯೊಬ್ಬರಿಗೂ ಈ ವಿಷಯ ತಿಳಿದು ಬಂತು. ದೊಡ್ಡ ಚರ್ಚೆಗಳು, ಆತಂಕ, ಕೋಪ, ಕುಟುಂಬದ ನಿಲುವುಗಳು, ರಾಮ್ ಅವರ ಹಿಂಬಣ್ಣ, ಮಧ್ಯಮ ವರ್ಗದ ಹಿನ್ನೆಲೆ ಮತ್ತು ಪಟೇಲ್ ಕುಟುಂಬದ ಸಾಮಾಜಿಕ ಸ್ಥಾನಮಾನವನ್ನು ಹೊಂದಿಸಲು ತಕ್ಕದ್ದೇನು ಇರಲಿಲ್ಲ ಎಂಬ ಮಾತು ಮನೆದು ಹೋಯಿತು. ಆದರೆ ರಾಮ್ ತನ್ನ ಪ್ರೀತಿಯ ಮೇಲೆ ನಂಬಿಕೆ ಇಟ್ಟು ಹರಿನಾಥ್ ರವರನ್ನು ಭೇಟಿಯಾಗಿ ತಮ್ಮ ಪ್ರೀತಿಯ ಬಗ್ಗೆ ಮಾತನಾಡಲು ಧೈರ್ಯ ಮಾಡಿದ.
ಸರ್, ನಾನು ನಿಮಗೆ ಯಾವ ಭರವಸೆಗಳನ್ನು ನೀಡುವ ಸ್ಥಿತಿಯಲ್ಲಿಲ್ಲ. ಆದರೆ ನನ್ನ ಹೃದಯ ಶುದ್ಧವಾಗಿದೆ. ನಾನು ನಿಮ್ಮ ಮಗಳನ್ನು ಪ್ರೀತಿಸುತ್ತೇನೆ ಮತ್ತು ನನಗೆ ಅವಕಾಶ ಕೊಡುವಿರಿ ಎಂದರೆ ನಾನು ನಿಮ್ಮ ಕುಟುಂಬಕ್ಕೆ ಯಾವತ್ತಿಗೂ ತಕ್ಕದಾಗಿರುತ್ತೇನೆ ಎಂದು ರಾಮ್ ಹೇಳುತ್ತಾನೆ. ಹರಿನಾಥ್ ರವರ ನೋಟ ತೀವ್ರವಾಯಿತು. ರಾಮ್ ತನ್ನ ಪ್ರಾಮಾಣಿಕತೆ ಮತ್ತು ನಂಬಿಕೆಯನ್ನು ಬಿಂಬಿಸಲು ಮುಂದುವರಿಸಿದ. ಈ ಪೈಕಿ ರಮ್ಯಾ ಅವನಿಗೆ ಬೆಂಬಲವಾಗಿ ನಿಂತಿದ್ದಳು. ಅಂತಿಮವಾಗಿ ಹರಿನಾಥ್ ತಮ್ಮ ಅಳಿಯನ ಪ್ರಾಮಾಣಿಕತೆಯನ್ನು ಒಪ್ಪಿಕೊಂಡರು. ರಮ್ಯಾ ಮತ್ತು ರಾಮ್ ಅವರ ಪ್ರೀತಿಯ ಮುಂದೆ ತಲೆದೂಗಿದರು. ಇದು ಅವರ ಕುಟುಂಬಕ್ಕೂ ಹೊಸ ಪ್ರೇರಣೆಯನ್ನು ನೀಡಿತು. ಸಮಾಜದ ಆತಂಕಗಳು ಅಲ್ಪಾವಧಿಯೇ ಆಗಿ ಮುಂದೆ ಮಾಯವಾದವು. ಈ ಪ್ರೇಮದ ಹೋರಾಟವು ಇಬ್ಬರಿಗೂ ಒಂದು ದೀರ್ಘ ಬದುಕಿನ ಪಾಠವನ್ನು ಕಲಿಸಿತು. ಪ್ರೇಮ ಎಂದರೆ ದಯೆ, ಪ್ರಾಮಾಣಿಕತೆ ಮತ್ತು ಆತ್ಮಸಾಕ್ಷಿಗೆ ದ್ರೋಹ ಮಾಡದ ನಿಲುವು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.